ಕರ್ನಾಟಕದ ಎಲ್ಲಾ ಜನತೆಗೆ ನಮಸ್ಕಾರ. ನಮಸ್ಕಾರ. ಸಿಲಿಂಡರ್ ಸಮಸ್ಯೆಯಿಂದ ಪ್ರತಿಯೊಂದು ಕುಟುಂಬನೂ ಸ್ಟ್ರಗಲ್ ಆಗ್ತಿದೆ. ಈ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರದ ಬಿಜೆಪಿ ನರೇಂದ್ರ ಮೋದಿ ಅವರೇ ಕಾರಣ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸಿಲಿಂಡರ್ ಸಮಸ್ಯೆಯಿಂದ ನಾವು ನರಳುತ್ತಿದ್ರೆ ನಮ್ಮ ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ, ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರಾದ ಸುನಿಲ್ ಅಣ್ಣ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ನೋಡ್ತಾರೆ. ನೋಡ್ಲಿ ಅಂದ್ಬಿಟ್ಟು ಅಲ್ಲಿ ಹಾಕಿರೋದು RSS ಹಿನ್ನೆಲೆ ಇರ್ತಕ್ಕಂಥವ್ರು ಯಾರೋ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ಹೋಗಿ ನೋಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇವ್ರ ಪ್ರಿಯಾರಿಟಿ ಏನು ಅಂತ. ಹೆಂಗೋ ಡೌ ಮಾಡಿ ಸಿನಿಮಾ ನೋಡೋಣ ಅಂತ ಬಂದ್ರೆ ಸಿಲಿಂಡರ್ ಇಲ್ಲದೆ PGಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಕ್ಲೋಸ್ ಆಗಿದೆ, ಫ್ಯಾಮಿಲಿಗಳು ಸ್ಟ್ರಗಲ್ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಇವತ್ತಿನ ಸಿಲಿಂಡರ್ ಸಮಸ್ಯೆಗೆ ಬಿಜೆಪಿ ನೇರ ಕಾರಣ ಅಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಪ್ಸ್ಟಿನ್ ಫೈಲ್ ಅಲ್ಲಿ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹೆಸರು ಇತ್ತು, ನರೇಂದ್ರ ಮೋದಿ ಅವರ ಹೆಸರು ಇದೆ, ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು ಇದೆ. ಇದನ್ನ ಇರಾನ್ ಅವರು ವರ್ಲ್ಡ್ ವೈಸ್ ಪ್ರೊಪಗೇಂಡಾ ಮಾಡ್ತಾ ಇದ್ರಂತೆ. ಈ ಎಪ್ಸ್ಟಿನ್ ಫೈಲ್ಸ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು, ಮೋದಿ ಅವ್ರ ಹೆಸರು, ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಅವ್ರ ಹೆಸರೆಲ್ಲ ಇದೆ. ಇದು ಹರ್ದೀಪ್ ಸಿಂಗ್ ಪೂರಿ ಅವರೇ ಹೇಳಿದ್ದಾರೆ ಎಪ್ಸ್ಟಿನ್ ಫೈಲ್ ಅಲ್ಲಿ ಇರ್ತಕ್ಕಂಥದ್ದು ನಿಜ ಅಂತ. ಪ್ರಪಂಚದ ದಿಕ್ಕನ್ನು ತಪ್ಪಿಸ್ಬೇಕು ಅಂತ ಇವ್ರು ಇರಾನ್ ವಾರ್ ಮಾಡ್ತಾರೆ. USA ಅಲ್ಲಿ ಒಂದು ಸರ್ವೆ ಆಗುತ್ತೆ, 52% ಜನ US ಸರ್ವೆ ಅಲ್ಲಿ ಹೇಳ್ತಾರೆ ಎಪ್ಸ್ಟಿನ್ ಫೈಲ್ಸ್ ಅಟೆನ್ಷನ್ ನ ಡೈವರ್ಟ್ ಮಾಡಕ್ಕೆ ಇರಾನ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಈಗ ಗೊತ್ತಾಯ್ತು. ಇಸ್ರೇಲ್ ಜೊತೆ ಹೋಗಿ ಮೋದಿ ಅವರು ಬಂದ 2 ದಿನಕ್ಕೆ ವಾರ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಎಲ್ಲಾ ದೇಶಗಳ ಜೊತೆ ನಮ್ಮ ಪ್ರಧಾನಿಗಳು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಿದ್ರೆ ಇವತ್ತು ಚೈನಾದ ಹಡಗುಗಳನ್ನ ಬಿಡ್ತಾ ಇರೋ ಇರಾನು, ರಷ್ಯಾದವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋ ಇರಾನು ನಮ್ ದೇಶಕ್ಕೂ ಸಾಫ್ಟ್ ಕಾರ್ನರ್ ಇದ್ ಮಾಡೋದು ಯಾಕೆ? ಅಮೆರಿಕನ್ ನೋಡಿದ್ರೆ ನಮ್ಮ ಮೋದಿ ಅವ್ರಿಗೆ ಭಯ. ಪಾಕಿಸ್ತಾನ್ ವಾರ್ ನಿಲ್ಸಿದ್ವಿ ಅಂತ ಹೇಳಿದ್ರು ಯಾಕೆ ಮೋದಿ ಅವ್ರ ಹಸ್ತಕ್ಷೇಪ ಮಾಡ್ತಾ ಇಲ್ಲ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಈ ಸಿಲಿಂಡರ್ ಸಮಸ್ಯೆಗೆ ಬಿಜೆಪಿ ನೇರ ಕಾರಣ. ಎಪ್ಸ್ಟೀನ್ ಫೈಲ್ಸ್ ನ ಡೈವರ್ಟ್ ಮಾಡಕ್ ಇರಾನ್ ವಾರ ಆಯ್ತು. ಇದ್ರಲ್ಲಿ ನಮ್ಮ ದೇಶದ ಪ್ರಧಾನಿಗಳ ಪಾತ್ರ ಇದೆ ಅಂತಾನು US ಮೀಡಿಯಾ ಮಾತಾಡ್ತಿದ್ದೆ, ನಾನ್ ಮಾತಾಡ್ತಿಲ್ಲ. ಅಲ್ಲೇ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಮೂರ್ ಸಲ ಯಾಕಯ್ಯ ಪಡ್ಕೋತೀಯ? ಏನು ಅಂಧ ಭಕ್ತರು, ಸೋಷಿಯಲ್ ಮೀಡಿಯಾ ಡ್ರಾಮಾ ಕಂಪನಿ ಆರ್ಟಿಸ್ಟ್ಗಳು, ಏನು ಬಿಜೆಪಿ ಫೌಂಡೇಶನ್ ಹಾಕಿದ್ದೆ ನೀವು ಅಂತ ಆಡ್ತಕ್ಕಂತ ಸಾಮಾಜಿಕ ಜಾಲತಾಣದ ಅಂಧ ಭಕ್ತರೇ ಇವಾಗ ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್. ಪ್ರತಿ ಮನೆ ಸಿಲಿಂಡರ್ ಇಂದ ಎಫೆಕ್ಟ್ ಆಗ್ತಿದೆ. ಇದಕ್ಕೆ ಬಿಜೆಪಿ ನೇರ ಹೊಣೆ. ಅದ್ ಹೇಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ? ಅಲ್ಲ ರೀ, ಸಿಲಿಂಡರ್ ಸಮಸ್ಯೆಯಲ್ಲಿದ್ರೆ ಅಶೋಕಣ್ಣ ಹೋಗಿ ಕೇರಳ ಸ್ಟೋರಿ 2 ಅಲ್ಲಿ ಕುತ್ಕೊಂತಾರೆ. ಕರ್ನಾಟಕ ಸ್ಟೋರಿ ಕೇಳೋರು ಯಾರು ಅಶೋಕಣ್ಣ? ಕರ್ನಾಟಕ ಸ್ಟೋರಿ ಕೇಳೋರು ಯಾರು ಸುನಿಲ್ ಅಣ್ಣ? ನಿಮಗ್ ಪ್ರಿಯಾರಿಟಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ಐಡಿಯಾಲಜಿಕಲಿ ಫೈಟ್ ಮಾಡಕ್ ನಿಮಗ್ ಬರ್ತಾ ಇಲ್ಲ. ಅಷ್ಟೇ, ದಯವಿಟ್ಟು ಕ್ಷಮಿಸ್ಬೇಕು. ಬಿಜೆಪಿ ಅಂಧ ಭಕ್ತರೇ, ವಾಟ್ಸಪ್ ಯೂನಿವರ್ಸಿಟಿ ಸಮಸ್ಥಾಪಕರೇ, ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ವಿನಾಕಾರಣ 56 ಎದೆ ಇಂಚು ಎಲ್ಲಿ ಒಂದ್ ಸಿಲಿಂಡರ್ ಕೊಡಕ್ ಆಗ್ತಿದ್ಯಾ? ಕರ್ನಾಟಕದ ಗೃಹಿಣಿಯರು ನೀವು ಯೋಚನೆ ಮಾಡ್ಬೇಕಕ್ಕ. ಈ ಬಿಜೆಪಿ ಅವ್ರನ್ನ ಸೆಂಟರ್ ಅಲ್ಲಿ ಕಿತ್ತಾಕಿದ್ರೆ ಇಂಥ ಸಮಸ್ಯೆಗೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ನನ್ನ ರಾಜ್ಯದ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬಿಜೆಪಿ ನಂಬೇಡಿ. ಈ ಡೊನಾಲ್ಡ್ ಟ್ರಂಪ್ ಹೆಂಗೆ ಅಂದ್ರೆ ನಮ್ಮ ಯತ್ನಾಳ್ ಸಾಹೇಬ್ರ ತರ ಎಲ್ಲ ತಿರ್ಬೋಕಿ ನನ್ನ ಮಗನೇ. ನನ್ನ ಪಾಡಿ ನನ್ನ ಬಿಟ್ಬಿಟ್ರೆ ಓಕೆ, ಇಲ್ಲ ನನಗೆ ಯತ್ನಾಳ್ ಅವರು ಡೊನಾಲ್ಡ್ ಟ್ರಂಪ್ ತರ ಆಡ್ತಾರೋ, ಡೊನಾಲ್ಡ್ ಟ್ರಂಪ್ ಅವರೇ ನಮ್ಮ ಯತ್ನಾಳ್ ಸಾಹೇಬ್ರ ತರ ಆಡ್ತಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಮರಿ ಓಲಾ ಈ ಗೂಗಲ್ ಸರ್ಚ್ ಅಲ್ಲೂ ಸಿಗದೆ ಯಾವ್ದಾರ ಸಣ್ಣ ವಿಲೇಜ್ ಇದ್ರೆ ಅವಾಗ ಬದುಕ ಓಲಾ ಸಾಧು ಬೋಸಾಧು ಅದಾನ, ಟಿಂಗರ್ ಬುಡ ಅದಾನ. ಏನ್ ಹಕ್ಕಿಕತ್ ನಡ್ಸಿದ್ರು ಯಾರು ಹುಕುಮತ್ ನಡೆಯಕ್ಕಿಲ್ಲ ಅಂತ ಅನ್ಕೊಂಡ್ರೇನ?